ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ. 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಇನ್ನೇನು ಮುಷ್ಕರವನ್ನು ಮಾಡುವಂಥ ಹಂತಕ್ಕೆ ತಲುಪಿದ್ದಾರೆ. ಅಂಥ ಒಂದು ಸಮಯಾವಕಾಶದಲ್ಲಿ ಜುಲೈ 15ನೇ ತಾರೀಕಿನಂದು ರಾಜ್ಯ ಸರ್ಕಾರ ಒಂದು ಸಚಿವ ಸಂಪುಟ ಸಭೆಯನ್ನು ಕರೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ 7ನೇ ವೇತನ ಆಯೋಗದ ಅಧಿಕೃತವಾಗಿರುವಂಥ ಘೋಷಣೆ ಆಗಲಿದೆಯಾ? ರಾಜ್ಯ ಸರ್ಕಾರಿ ನೌಕರರು ಇದಕ್ಕೆ ಸಂಬಂಧಿಸಿದಂತೆ ಅಪಾರವಾಗಿರುವಂತಹ ನಂಬಿಕೆಯನ್ನು ಇವಾಗ ಇಟ್ಕೊಂಡಿದ್ದು, ಯಾವಾಗ ಜುಲೈ 4ರಂದು ನಡೀತಾ ಇರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಘೋಷಣೆಯನ್ನು ಸಿದ್ದರಾಮಯ್ಯನವರು ನೀಡಲಿಲ್ಲ. ಪ್ರೆಸ್ ಕಾನ್ಫರೆನ್ಸಲ್ಲಿಯೂ ಕೂಡ 7ನೇ ವೇತನ ಆಯೋಗ ಇನ್ನೂ ಕೂಡ ಸಚಿವ ಸಂಪುಟದಲ್ಲಿ ಡಿಸ್ಕಸ್ ಆಗಿಲ್ಲ, ಅದಾದ ಮೇಲೆ ನಾವು ಡಿಸಿಷನ್ನ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ಸೊ ಈ ಒಂದು ವಿಷಯ ತಿಳಿದಿರುವಂಥ ನೌಕರರು ಇವಾಗ ಸರ್ಕಾರಿ ನೌಕರರ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ 7ನೇ ವೇತನ ಆಯೋಗವನ್ನು ಪಡೆಯೋದಕ್ಕಾಗಿ ಮುಷ್ಕರವನ್ನು ಮಾಡೋದಕ್ಕೆ ಪ್ಲ್ಯಾನಿಂಗನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ನೌಕರರ ಒಂದು ಮುಷ್ಕರ ಯಾವಾಗ ನಡೆಯಲಿದೆ, ಅಥವಾ ಅದಕ್ಕಿಂತ ಮುಂಚೆಯೇ ಜುಲೈ 15ರಂದು ನಡೀತಾ ಇರುವಂಥ ಸಚಿವ ಸಂಪುಟ ಸಭೆಯಲ್ಲಿ ಡಿಸ್ಕಷನ್ನ ಮಾಡಿ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗವನ್ನು ಒಂದು CM ಸಿದ್ದರಾಮಯ್ಯನವರು ನೀಡಲಿದ್ದಾರಾ ಎನ್ನುವ ಒಂದು ವಿಷಯ ಕೂಡ ಬರ್ತಾ ಇದೆ. ಸೊ ಎಲ್ಲರ ಒಂದು ಗಮನ ಕೂಡ ಇವಾಗ ಜುಲೈ 15ನೇ ತಾರೀಕಿನಂದು ನಡೀತಾ ಇರುವಂಥ ಸಚಿವ ಸಂಪುಟದ ಸಭೆಯ ಮೇಲಿದ್ದು, 7ನೇ ವೇತನ ಆಯೋಗವನ್ನು ಅಧಿಕೃತವಾಗಿ CM ಸಿದ್ದರಾಮಯ್ಯನವರು ಈ ಒಂದು ತಾರೀಕಿನಂದು ಘೋಷಣೆ ಮಾಡಲಾಗುವುದು ಅಂತ ಹೇಳಲಾಗ್ತಾ ಇದೆ. ಏನಕ್ಕಂದರೆ ಆಲ್ರೆಡಿ ಮೀಡಿಯಾಗಳಲ್ಲೆಲ್ಲವೂ ಕೂಡ ತುಂಬ ಟ್ರೆಂಡ್ ಆಗ್ತಾ ಇರುವಂಥದ್ದು. ಸರ್ಕಾರಿ ನೌಕರರು ಕೂಡ, ಷಡಕ್ಷರಿಯವರು ಕೂಡ ಹೇಳಿದ್ದಾರೆ, ಮುಷ್ಕರ ಮಾಡೋದು ಒಂದೇ ಒಂದು ದಾರಿ ಉಳಿಯುತ್ತೆ ಮುಂದೆ ಅಂತ. ಆಲ್ರೆಡಿ 3 ವರ್ಷಗಳಿಂದ ಡಿಲೇ ಆಗಿದೆ. ಎಲ್ಲ ಒಂದು ಫ್ಯಾಕ್ಟರ್ಗಳು ಕೂಡ ಇವಾಗ ತುಂಬ ಮೇಲೆ ಬಂದಿದ್ದು, ಎಲ್ಲ ಗ್ಯಾರಂಟೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡಾಗಿದೆ, ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಬರೀ 7ನೇ ವೇತನ ಆಯೋಗಕ್ಕೆ ಮಾತ್ರ ಸರ್ಕಾರ ಒಂದು ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇರುವಂಥದ್ದನ್ನು ವಿರೋಧಿಸಿ ಇವಾಗ ಮುಷ್ಕರ ಮಾಡೋದಕ್ಕೆ ನೌಕರರು ಕೂಡ ಸಜ್ಜಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಮುಷ್ಕರ ನಡೆದರೆ ಸಂಪೂರ್ಣವಾಗಿರುವಂಥ ಒಂದು ಕರ್ನಾಟಕವನ್ನು ಬಂದ್ ಮಾಡಲಾಗುವುದು ಎಂದು ಕೂಡ ಷಡಕ್ಷರಿ ಅವರು ತಿಳಿಸಿದ್ದಾರೆ. ಸೊ ಈ ರೀತಿಯಾದಂಥ ಒಂದು ವಿಷಯಗಳ ಮಧ್ಯೆ ಇವಾಗ ಸಚಿವ ಸಂಪುಟ ಸಭೆಯನ್ನು ಮತ್ತೆ ಕರೆಯಲಾಗ್ತಾ ಇದ್ದು, ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ನೌಕರರಿಗೆ 7ನೇ ವೇತನ ಆಯೋಗ ಸಿಗುವ ನಿರೀಕ್ಷೆ ಇದೆ ಅಂತ ಕೂಡ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ನಿಮಗೇನನ್ಸುತ್ತೆ? ಮುಷ್ಕರವನ್ನು ಈ ಒಂದು ಸಚಿವ ಸಂಪುಟ ಸಭೆಯವರೆಗೂ ಕಾಯಬೇಕಾ, ಅಥವಾ ಅದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು? ನಿಮ್ಮ ಒಂದು ಪರ್ಸನಲ್ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.